ಕಳೆದ ಶನಿವಾರದಂದು ಒಂದು ಬಂಗಾರದ ನಿಧಿಯನ್ನು ಕೊಟ್ಟು ಸಾರ್ಥಕತೆಯನ್ನು ಮೆರೆದಂಥ ಪ್ರಜ್ವಲ್ ರೀತಿ ಅವನಿಗೆ ಮೊದಲು ಊರಿನ ಪರವಾಗಿ ಧನ್ಯವಾದ ತಿಳಿಸಿ, ಅಂದಿನಿಂದ ಇಂದಿನವರೆಗೂ ಎಲ್ಲ ಮಾಧ್ಯಮದಲ್ಲಿ ಸಾಕಷ್ಟು ಲಕ್ಕುಂಡಿ ಐತಿಹಾಸಿಕತೆ ಪರಂಪರೆಯ ಬಗ್ಗೆ ಸಾಕಷ್ಟು ತಿಳಿಸಿದರೆ ಎಲ್ಲ ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸಿ, ಈಗೇನು ಕಳೆದ ಜೂನ್ 3ರಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಸನ್ಮಾನ್ಯ ಗಣತವೆತ್ತ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅವರ ಆದಿಯಾಗಿ ಸ್ಥಳೀಯ ಶಾಸಕರಾದಂಥ ಸಿ ಪಾಟೀಲ್ರ ಒಂದು ಎಲ್ಲ ಸಹಕಾರದ ಮೇರೆಗೆ ಏನು ಉತ್ಖನನಕ್ಕೆ ಉದ್ಘಾಟನೆ ಆಯಿತು. ಕಳೆದ ಒಂದು 5-6 ತಿಂಗಳಿಂದ ಸಾಕಷ್ಟು ಮಳೆಯಾದ ಕಾರಣದಿಂದ ಉತ್ಖನನಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು. ಆದ್ದರಿಂದ ನಾಳೆ ಜನವರಿ 16ರಂದು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಉತ್ಖನನಕ್ಕೆ ಚಾಲನೆ ನೀಡಲಾಗುತ್ತೆ. ಏನು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇಲ್ಲೇನು ಅದರ ಮುಂದೆ ಸಿದ್ದರಬಾವಿ ಅನ್ನೋ ಒಂದು ಬಾವಿ ಇದೆ, ಅದಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಬಾವಿಯವರೆಗೆ ಮೆಟ್ಟಿಲುಗಳು ಇದ್ದಾವೆ ಅಂತೇಳಿ ಸಾಕಷ್ಟು ನಮ್ಮೂರಿನ ಹಿರಿಯರು ಒಂದು ಮಾತನ್ನು ಹೇಳಿದ ಒಂದು ಕುರುವಾಗಿ ಅದನ್ನೇ ಒಂದು ಕುರುವು ಇಟ್ಕೊಂಡು ನಾವು ನಾಳೆಯಿಂದ ಉತ್ಖನನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೇ ಸಾಕಷ್ಟು ದೇವಸ್ಥಾನಗಳ ಒಂದು ಸಂಕೀರ್ಣ ಇತ್ತು ಅನ್ನೋದು ಕೂಡ ಸಾಕಷ್ಟು ನಮ್ಮ ಊರಿನ ಹಿರಿಯರು ಹೇಳಿದ್ದಾರೆ. ಇದೇನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತಲು ಒಂದು 50-60 ಮೀಟರ್ ಇಲ್ಲೇ ಲಕ್ಕುಂಡಿ ಒಂದು ಐತಿಹಾಸಿಕ ಟಂಕಶಾಲೆ ಇದ್ವು ಅನ್ನೋದು ಕೂಡ ಇತಿಹಾಸದಲ್ಲಿ ನಾವು ಕಾಣ್ಬೋದು. ಹಾಗೆ ಏನು ಈ ಲಕ್ಕಿ ಗದ್ಯಾನ ಅನ್ನೋ ಒಂದು ನಾಣ್ಯ ಕೂಡ ಆವಾಗ ಇತ್ತು, ಅದು ಲಕ್ಕುಂಡಿಯಲ್ಲೇ ಟಂಕಿಸ್ತಾ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಇದೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸುತ್ತಮುತ್ತಲಿನ ಒಂದು 50 ಮೀಟ್ರಲ್ಲಿ ಅಚ್ಚಪ್ಪನ ಬೇಲು ಅಂತ ಏನು ಕಾಣುತ್ತೆ, ಅಲ್ಲಿ ಅಚ್ಚು ಹಾಕ್ತಿದ್ರು, ನಾಣ್ಯಕ್ಕೆ ಅಚ್ಚು ಹಾಕ್ದಂಥ ಸ್ಥಳ ಇರೋದಕ್ಕೆ ಅದು ಅಚ್ಚಪ್ಪನ ಬೇಲು ಅಂತೇಳಿ ಈಗ ಕೂಡ ಅಚ್ಚಪ್ಪನ ಬೇಲು ಎಂದೇ ಪ್ರಸಿದ್ಧವಾದಂಥ ಒಂದು ಓಣಿ ಇದೆ. ಅಲ್ಲಿ ಇದು ಏನು ಸಾಕಷ್ಟು ಇಲ್ಲೇನು ಬಲಗಡೆ ಇರ್ಬೋದು, ಹಿಂದೆ ಸುಂದರ ಲಕ್ಷ್ಮಣ ನಾಟಕ ಆಡೋ ಮುಂದೆ ಹಾರ್ಮೋನಿಯಂ ಬಾರಿಸೋ ಮುಂದೆ ಏನು ಕೆಳಗೆ ಮಣ್ಣು ತೆಗೆಯುವ ಮುಂದೆ ಗುಡಿ ಕಲ್ಲು ಹತ್ತಿದ್ವು ಅನ್ನೋ ಕೂಡ ಒಂದು ಹಿರಿಯರ ಮಾತಿದೆ. ಹಾಗಾಗಿ ಈ ಪ್ಲೇಸ್ ಈ ಒಂದು ಜಾಗವನ್ನು ನಾವು ಉತ್ಖನನಕ್ಕೆ ಸಾಕಷ್ಟು ಹಿರಿಯರ ಒಂದು ಸಲಹೆ ಮೇರೆಗೆ ತೊಗೊಂಡಿದ್ದೀವಿ. ಇನ್ನೂ ಇದರಿಂದ ಇದು ಒಂದೇ ಅಲ್ಲ, ಇನ್ನೂ ಸಾಕಷ್ಟು ನಮ್ಮ ಊರಿನಲ್ಲಿ ಒಂದು ಸುಮಾರು 10-15 ಜಾಗದಲ್ಲಿ ಉತ್ಖನನ ಪ್ರಾರಂಭವಾಗಬೇಕಾಗಿದೆ. ಅದಕ್ಕೆ ಸಕಲ ಸಿದ್ಧತೆಗಳನ್ನು ಇನ್ನು ಮುಂದೆ ನಾವು ತಯಾರು ಮಾಡ್ಕೋತೀವಿ. ನಾಳೆ ಎಲ್ಲ ಎಕ್ಸ್ಕವೇಷನ್ ಎಕ್ಸ್ಪರ್ಟ್ಸ್ ಬರೋದು 10 ಗಂಟೆ ಆಗುತ್ತೆ. 10-10:30 ನಾವು ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ನಾಳೆ.